ಈ ಎಫೆಕ್ಟ್ ನ ಯಾವ ತರ ಕ್ರಿಯೇಟ್ ಮಾಡೋ ಅಂತ ನೋಡೋಣ. ಫಸ್ಟ್ ಇದನ್ನ ನೀವು ಶೂಟ್ ಮಾಡ್ಬೇಕಾದ್ರೆ ಟ್ರೈಪಾಡ್ ಲಿಡ್ ಶೂಟ್ ಮಾಡಿ 2 ವಿಡಿಯೋ ಶೂಟ್ ಮಾಡಬೇಕು. ವಿಡಿಯೋನ ನಿಮ್ ಬಾಟಲ್ ಎಲ್ಲಾದ್ರೂ ಪ್ಲೇಸ್ ಮಾಡೋ ತರ ಶೂಟ್ ಮಾಡಿ, ಮತ್ತೆ ವಿಡಿಯೋ 2 ನೀವು ಬಾಟಲ್ ನ ಹೋಲ್ಡ್ ಮಾಡಿ ಹಿಂದೆ ಹೋಗೋ ತರ ಈ ತರ ಆಕ್ಷನ್ ಮಾಡಿ. ನೆಕ್ಸ್ಟ್ ಇದೆರಡು ಶೂಟ್ ಆದ್ಮೇಲೆ ಫಸ್ಟ್ ವಿಡಿಯೋದ ಲಾಸ್ಟ್ ಫ್ರೇಮ್ ಮತ್ತೆ ಸೆಕೆಂಡ್ ವಿಡಿಯೋದ ಫಸ್ಟ್ ಫ್ರೇಮ್ ನ ಸ್ಕ್ರೀನ್ ಶಾಟ್ ತಗೊಂಡಾದ್ಮೇಲೆ ಎಕ್ಸ್ ಫೀಲ್ಡ್ ಅಥವಾ ಫ್ರೀ ಪಿಕ್ ಹೋಗ್ಬಿಟ್ಟು ವಿಡಿಯೋ ಜನರೇಷನ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಅದರಲ್ಲಿ ನಮಗೆ ಕ್ಲೀನ್ 3.0 ಮಾಡಲ್ ಅಂತ ಇರುತ್ತೆ, ಅದೊಂದು ವಿಡಿಯೋ ಜನರೇಷನ್ ಮಾಡಲ್. ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ 2 ಸ್ಕ್ರೀನ್ ಶಾಟ್ ನ ಅಪ್ಲೋಡ್ ಮಾಡ್ಬಿಟ್ಟು ಈ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ. ಈ ಕಂಪ್ಲೀಟ್ ಪ್ರಾಂಪ್ಟ್ ಬೇಕಂದ್ರೆ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮ್ಗೆ ಕಳಿಸ್ತೀನಿ. ನೆಕ್ಸ್ಟ್ ನಮಗೆ ಈ ತರ ಒಂದು ವಿಡಿಯೋ ಜನರೇಟ್ ಆಗಿರುತ್ತೆ. ಸೊ ಇವಾಗ ಈ ವಿಡಿಯೋನ 2 ವಿಡಿಯೋ ಶೂಟ್ ಮಾಡಿ ಇಡ್ತೀವಲ್ಲ ಅದ್ರ ಮಧ್ಯೆ ಪ್ಲೇಸ್ ಮಾಡಿ ಯಾವ್ದಾದ್ರು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಓಪನ್ ಮಾಡ್ಬಿಟ್ಟು ನೆಕ್ಸ್ಟ್ ನಮ್ ಪ್ಲೇ ಮಾಡಿದ್ರೆ ಈ ತರ ತುಂಬಾ ಸ್ಲೋ ಆಗಿ ಪ್ಲೇ ಆಗುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಆ ಬಾಟಲ್ ನನ್ ಕೈ ಹತ್ರ ಬರುತ್ತೆ ಅಲ್ಲಿಂದ ನಾನು ಹಿಂದೆ ಹೋಗೋ ತರ ಆಕ್ಷನ್ ಮಾಡಿರ್ತೀನಲ್ವಾ, ಸೊ ಅದ್ರಲ್ಲಿ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಸ್ಪೀಡ್ ನ ಇನ್ಕ್ರೀಸ್ ಮಾಡಿ. ನೀವು ಇನ್ಕ್ರೀಸ್ ಮಾಡಿದ್ರೆ ಈ ತರ ಒಂದು ರಿಯಲಿಸ್ಟಿಕ್ ಆಗಿ ಒಂದು ವಿಡಿಯೋ ಕ್ರಿಯೇಟ್ ಆಗುತ್ತೆ.